ಆಧ್ಯಾತ್ಮಿಕ ಪ್ರವಚನ ಸೇವಾ ಸಮಿತಿ ಜೀರಂಗ್ಲಿಗಿಯ ವತಿಯಿಂದ ಸತತವಾಗಿ ಇಂದಿಗೆ 10 ದಿನಗಳ ಕಳೆದು 11ನೇ ದಿನದ ಒಂದು ಆಧ್ಯಾತ್ಮಿಕ ಪ್ರವಚನದ ಕೊನೆಯ ದಿನವಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ನೇರವಾಗಿ ಈ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಒಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡ್ಲಿಕ್ಕೆ ನವೀನ್ ಕೋಳಿರವರು ಬರಲಿದ್ದಾರೆ. ಶ್ರೀ ಗಜಾನನ ಒಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡ್ಬೇಕಂತ ಆ ಯುವಕನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವಜಂಬೂ ಫಲಸಾರ ಭಕ್ಷಿತೋ ಉಮಾಸುತಂ ಶೋಕ ವಿನಾಶ ಕಾರಣೋ ನಮಾಮೇ ನಮಾಮೇ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಏಕದಂತ ದಯಾವಂತ ರಿದ್ಧಿ ಸಿದ್ಧಿ ಒಡೆಯ ದಾತ ಏಕದಂತ ದಯಾವಂತ ರಿದ್ಧಿ ಸಿದ್ಧಿ ಒಡೆಯ ದಾತ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಗಜವದನ ಹೇ ದೇವಾ ಮೂಷಿಕವಾನ ಸರ್ಪಭೂಷ ಮೂಷಿಕವಾನ ಸರ್ಪಭೂಷ ಸಸನಿ ನಿ ಪಪ ಮಮ ಗಗದ ಪನಿ ಸನಿ ಪನಿ ಸ ಪನಿ ಸ ನಿ ಸ ನಿ ಸ ಸ ಮೂಷಿಕವಾನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆಯು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆಯು ಶ್ರೀ ಗಣೇಶ ವಂದಿಪೆಯು ಶ್ರೀ ಗಣೇಶ ವಂದಿಪೆಯು ಶ್ರೀ ಗಣೇಶ 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 ನೇಶ ನೇಶ ಸಹ ಸಹ ಸ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಗಜವದನ ಹೇ ದೇವಾ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸಿ ನಾಟಕ ಮೋದಕ ಸ್ವೀಕರಿಸಿ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಟಕ ಮೋದಕ ನಟಕ ಮೋದಕ ನಾಟಕ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಗಜವದನ ಹೇ ದೇವಾ ವಿಜಯಧ್ವಜ ಹರಿಸುದೇವ ಏಕದಂತ ದಯಾವಂತ ರಿದ್ಧಿ ಸಿದ್ಧಿ ಒಡೆಯ ದಾತ ಏಕದಂತ ದಯಾವಂತ ರಿದ್ಧಿ ಸಿದ್ಧಿ ಒಡೆಯ ದಾತ ಗಜವದನ ಹೇ ದೇವಾ ಗಜವದನ ಹೇ ದೇವಾ ಗಜವದನ ಹೇ ದೇವಾ. ಧನ್ಯವಾದಗಳು. ಈಗ ನಾನು ಪ್ರಾಸ್ತಾವಿಕ ನುಡಿಗೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಶ್ರೀ ಎಸ್ ಸಿ ಮುಚ್ಚಂಡಿ ಮುಖ್ಯ ಗುರುಗಳು HPS ಶಾಲೆ ಉಮ್ರಾಜ್ ತಾವು ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಳಿಯುತ್ತಿದೆ ದಿವ್ಯಗಳಿಗೆ ಧರೆಗಿಳಿಯುತ್ತಿದೆ ದಿವ್ಯಗಳಿಗೆ ಸಾಗಿ ಬರುತ್ತಿದೆ ಈ ಮುಂಜಾನೆ ನಮ್ಮೆಲ್ಲರ ಬಳಿಗೆ ನಮ್ಮೆಲ್ಲರ ಬಳಿಗೆ. ಬಹುಶಃ ಇತಿಹಾಸದ ಪುಟ ಸೇರಿದ 10 ದಿನಗಳ ನಂತರ ನಾವು 11 ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳು ಹಾಗೂ ಗದಗನ ಜಗದ್ಗುರುಗಳು ಹಾಗೂ ಎಲ್ಲ ಪೂಜ್ಯರಿಗೆ ನಾನು ನಮನಗಳನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಸುತ್ತಲೂ ಎಲ್ಲ ಗ್ರಾಮಸ್ಥರನ್ನು ನಾನು ಸ್ವಾಗತಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 3 ಮಾತು, ಒಂದು ಈ ಕಾರ್ಯಕ್ರಮದ ಕುರಿತು, ಒಂದು ಬುದ್ಧಿಜೀವನ ಕುರಿತು, ಒಂದು ನಮ್ಮೂರಿನ ಕುರಿತು. ಇಷ್ಟೇ ಒಂದು 5 ನಿಮಿಷದಲ್ಲಿ ನಾನು ಪ್ರಾಸ್ತಾವಿಕವನ್ನು ಮುಗಿಸ್ತಾ ಇದ್ದೇನೆ. ಬಾನಂಗಳದ ಸೂರ್ಯ ಮುಗಿಸಿ ಹೋದ ತನ್ನ ಕಾರ್ಯ, ಕತ್ತಲು ಇನ್ನೂ ಅನಿವಾರ್ಯ, ಬೆಳಕು ಬೀರುವವರು ಯಾರು, ಯಾರಿಗಿದೆ ಆ ಧೈರ್ಯ ಅನ್ನುವ ಚಿಂತೆಯಲ್ಲಿ ಮುಳುಗಿದ್ದಾಗ ಬಾನಂಗಳದಿ ಹೊಸ ಸೂರ್ಯ, ನವನವೀನ ಸೂರ್ಯ ಉದಯ ಬಂದರು. ಅವರೇ ನಮ್ಮ ಅಮೃತಾನಂದ ಮಹಾಸ್ವಾಮಿಗಳು. ಇವರು ಅಲ್ಲ ಬರೀ ಜೀವಾತ್ಮ,
ಇವರೆಲ್ಲ ಬರೀ ಜೀವಾತ್ಮ, ಇವರೆಲ್ಲಿದ್ದಾನ ಒಬ್ಬ ಪರಮಾತ್ಮ, ಅದು ದಿವ್ಯಾತ್ಮ. ಆ ದಿವ್ಯಾತ್ಮದಲ್ಲಿ ತುಂಬಿದೆ ಆಧ್ಯಾತ್ಮ. ಆಧ್ಯಾತ್ಮ ಪೂಜ್ಯ ಗುರುಗಳಿಗೆ, ಅಪ್ಪಾಜಿಯವರ ಮಾನಸ ಪುತ್ರರಿಗೆ ಸುಮಾರು ಅವರ ನುಡಿ ಗಡಣ ಅದು ಬಹಳ ಭಕ್ತಿಯ ಗಡಣ, ಮನಸ್ಸನ್ನು ಬದಲಾವಣೆ ಮಾಡುವ ಪೂಜ್ಯ, ಹಿತಮಿತ ವಚನ ರಚನಾ ಚತುರರು ಪೂಜ್ಯರು. ಬಹುಶಃ ನಮಗೆ ಈ ಅಪ್ಪಾಜಿಯವರು ಇಲ್ಲ ಅನ್ನುವ ಒಂದು ಕೊರಗನ್ನು ತುಂಬಿಸಿಕೊಟ್ಟಿದ್ದಾರೆ. ಆ ಅಪ್ಪಾಜಿಯವರು ನಮ್ಮೊಂದಿಗೆ 11 ದಿನಗಳ ಕಾಲ ಅಮೂಲ್ಯವಾಗಿ ಕಳೆದಿದ್ದಾರೆ. ಆ ಹೋದ ದಿನಗಳನ್ನು ನಾವು ಸದಾ ನೆನಪಿಸ್ತೇವೆ. ಆತ್ಮೀಯರೇ, ಇದ್ದಾಗ ಇದ್ದಂತೆ ಕಾಣಿಸದೇ ಇದ್ದಾಗ ಇದ್ದಂತೆ ಕಾಣಿಸುವುದು. 10 ದಿವಸ ನಮಗೇನು ಅನಿಸಲಿಲ್ಲ. ಬಹುಶಃ 11 ದಿವಸ ಮುಗಿದು ಹೋದಾಗ ಆ 10 ದಿನಗಳ ನೆನಪು ನಮ್ಮನ್ನು ಕಾಡ್ತಾ ಇದೆ. ಈ ಗ್ರಾಮದಲ್ಲಿ ನಡೀತಾ ಇರೋದು ಸರ್ವಜ್ಞರ ಒಂದು ವಚನ ಅಂತ ನನಗೆ ಅನಿಸ್ತದೆ. ಅಲ್ಲಪ್ಪನೂರಲ್ಲಿ ಬಲ್ಲಪ್ಪ ಅಲ್ಲಪ್ಪ, ಬಲ್ಲಪ್ಪನೂರಲ್ಲಿ ಅಲ್ಲಪ್ಪ ಬಲ್ಲಪ್ಪ. ಬಹುಶಃ ಇಲ್ಲಿ ಬಲ್ಲಪ್ಪ 105, ಇಲ್ಲಿ ಯಾರೇ ಅಲ್ಲಪ್ಪಗಳನ್ನು ಬಂದರೂ ಸಹಿತ ಆ ಅಲ್ಲಪ್ಪಗಳನ್ನು ಬಲ್ಲಪ್ಪನನ್ನಾಗಿ ಮಾಡಿದ ಆಧ್ಯಾತ್ಮಿಕ ಕೀರ್ತಿ ಪೂಜ್ಯರಿಗೆ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಎತ್ತಿ ಮಾತಾಡಲಿಕ್ಕೆ ಇಚ್ಛಪಡ್ತೀನಿ. ಅಪ್ಪಾಜಿಯವರು 2017 ಇಸ್ವಿಯಲ್ಲಿ ಈ ಗ್ರಾಮಕ್ಕೆ ಕಾಲಿಟ್ಟಿದ್ದರು. ಬಹುಶಃ ನಮ್ಮೂರಿಗೆ ಒಂದು ಪುಣ್ಯದ ಸಾಗರವೇ ಹರಿದು ಬಂದಂತಾಗಿತ್ತು. ಅದರ ಸವಿ ನೆನಪು ನಮಗೆ ಇನ್ನೂ ಇದೆ. ಅದು ಹಸಿಯಾಗಿರುವಾಗಲೇ ಕಳೆದ ವರ್ಷ ನಾವು ಗುರುವಂದನಾ ಕಾರ್ಯಕ್ರಮ ಮಾಡಿದಾಗ ಅಪ್ಪಾಜಿಯವರು ಅದರ ಸಾನ್ನಿಧ್ಯವನ್ನು ವಹಿಸಿದ್ರು. ಈ ಸಲ ಆದರೂ ಸಹಿತ ನಾವು ವಿನಂತಿಸಿಕೊಂಡಾಗ ಸುಮಾರು 10 ದಿವಸಗಳ ಕಾಲ ನಮಗೆ ಆ ಕಾರ್ಯಕ್ರಮದ ಪ್ರವಚನಕ್ಕಾಗಿ ಒಪ್ಪಿಕೊಂಡಿದ್ದಕ್ಕಾಗಿ ನಾನು ಇನ್ನೊಮ್ಮೆ ಅವರಿಗೆ ಹಣೆ ಮಣಿತಾ ಇದ್ದೇನೆ, ನಮಸ್ಕರಿಸ್ತಾ ಇದ್ದೇನೆ. ದಿನದ ಎಲ್ಲ ಜಾವ ನಿಮ್ಮ ನೆನೆಯುತ್ತಿದೆ ಈ ಜೀವ. ಗುರುದೇವ, ದೇವರ ದೇವ, ಭಕ್ತರ ಪಾಲಿನ ಮಹಾದೇವ, ನಿಮ್ಮ ಅಗಲಿಕೆ ಮಾಸಿಲ್ಲ ಇನ್ನು ಆ ಅಗಲಿಕೆಯ ನೋವ. ಪೂಜ್ಯರ ಬಯಲೊಳಗೆ ಬಯಲಾಗಿ 1 ವರ್ಷ ಆಗಿ ಹೋಯಿತು. ಆದರೆ ಅವರ ನೆನಪಿನ ಭಾರ ನಮ್ಮ ಮೇಲೆ ಇನ್ನೂ ಇದೆ. ಅದರ ಸವಿ ನೆನಪಿಗಾಗಿನೇ ಅವರಿಗೆ ಒಂದು ನುಡಿ ನಮನ ಗುರುವಂದನೆ ಸಲ್ಲಿಸುವುದಾಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ 10 ದಿನಗಳಿಂದ ಇಲ್ಲಿ ಮಾಡಿದ್ದೇವೆ. ಬಹುಶಃ ಜೀರಂಕಲಿಗೆ ಅದರ ಹೆಸರೇ ವಿಶೇಷವಾದದ್ದು. ಜೀರ ಅಂದರೆ ಹೂವು, ಅಂಕೆ ಅಂದರೆ ಶ್ರೇಷ್ಠ, ಗಿ ಅಂದರೆ ಊರು. ಜೀರ ಅಂಕಲಗಿ ಅಂದರೆ ಶ್ರೇಷ್ಠವಾದ ಹೂವಿನಿಂದ ತುಂಬಿರುವಂಥ ಊರು. ಬಹುಶಃ ಹೂವಿಗೆ 2 ಗುಣ, ಒಂದದು ಸುವಾಸನೆಯನ್ನು ಬೀರುತ್ತೆ, ಇನ್ನೊಂದು ನಿಮ್ಗೆ ಗೊತ್ತಲ್ಲ ಸೌಂದರ್ಯವನ್ನು ಬೀರುತ್ತೆ. ನಮ್ಮೂರಿನ ಜನರ ಭಾವನೆ ಹೇಗಿದೆ ಅಂದರೆ ಅದು ಸುವಾಸನೆ ಭರಿತ, ಸೌಜನ್ಯ ಭರಿತ ಹಾಗೂ ಶಾಂತಿ ಭರಿತ. ಹಾಗಾಗಿ ನಾವು ಜೀರಂಕಲಿಗೆಯವರು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಇದೆ. ನಿನ್ನ ಅಪ್ಪಾಜಿಯವರು ಹೇಳಿದ್ರು, ಭೌತಿಕವಾಗಿ ನಮಗೆ ಸ್ವಲ್ಪ ಬಡತನ ಉಂಟು, ಆದರೆ ನಮ್ಮ ಭಾವ ಶ್ರೀಮಂತಿಕೆಯನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಅದನ್ನು ತೂಕ ಮಾಡಿದವರ ತಲೆದೂಗುವಂತೆ ಮಾಡುವ ಸಾಮರ್ಥ್ಯ ನಮ್ಮದು ಅಂತ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೇನೆ. ಜೀರಂಕಲಿಗೆ ಪುಟ್ಟ ಗ್ರಾಮ, ಅದು ಇಟ್ಟ ಹೆಜ್ಜೆ ಪುಟ್ಟದ್ದಲ್ಲ, ಅದು ದಿಟ್ಟ ಹೆಜ್ಜೆ, ಅದು ಗಟ್ಟಿಯಾದ ಹೆಜ್ಜೆ. ಗಡಿನಾಡಿನಲ್ಲಿದ್ದರೂ ಗಟ್ಟಿ ಧ್ವನಿ ಮಾಡಿದ ಕೀರ್ತಿ ನಮ್ಮೂರಿಗೆ ಸಲ್ಲಬೇಕು. ಆತ್ಮೀಯರೇ, ಇತಿಹಾಸ ಓದುವುದು ಬಹಳ ಸುಲಭ, ಆದರೆ ಇತಿಹಾಸ ರಚನೆ ಮಾಡೋದು ಬಹಳ ಕಷ್ಟ. ನಾವು ವಿ ಆರ್ ಕ್ರಿಯೇಟಿಂಗ್ ಎ ನ್ಯೂ ಹಿಸ್ಟ್ರಿ ಇನ್ ದ ಹಿಸ್ಟ್ರಿ ಆಫ್ ಜೀರಂಕಲಿಗೆ. 17ನೇ ಇಸ್ವಿಯಲ್ಲಿ ಶತಮಾನೋತ್ಸವ ಮಾಡೋ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ಈಗ ಅದೇ ರೀತಿಯಲ್ಲಿ ಬಹುಶಃ 11 ದಿನಗಳ ಕಾಲ ಈ ಕಾರ್ಯಕ್ರಮ ನಾವು ನಡೆಸಿಕೊಟ್ಟು ಇನ್ನೊಂದು ಇತಿಹಾಸ, ಇದು ಧಾರ್ಮಿಕ ಇತಿಹಾಸದಲ್ಲಿ ಒಂದು ಪುಟವನ್ನು ಬರೆದಿದ್ದೇವೆ, ಕಳೆದು ಶೈಕ್ಷಣಿಕ ಇತಿಹಾಸದಲ್ಲಿ. ಹಾಗಾಗಿ ಇತಿಹಾಸ ನಮ್ಮ ಮೇಲೆ ಬರೆಯುವಂತ ಆಗಬೇಕು ಅನ್ನುವ ಅಭಿಪ್ರಾಯ ಉಳ್ಳವರು ನಮ್ಮೂರಿನ ಜನ. ಹಾಗಾಗಿ ನಾವು ತನು ಮನ ಧನದಿಂದ ಇಲ್ಲೆಲ್ಲ ನಮ್ಮ ಹಿರಿಯರು, ನಮ್ಮೆಲ್ಲ ನಾಗರಿಕರು, ಎಲ್ಲ ಯುವ ಪಡೆ ಸುಮಾರು ಒಂದು 50 ಜನ ಇದ್ದಾರೆ. ನೋಡ್ತಾ ಇದ್ದಾರೆ 10 ದಿನಗಳ ಕಾಲ ನಮಗೆ ಉಂಟಾದ ಕಷ್ಟ
ಬಹಳ ಇಷ್ಟಪಟ್ಟು ಆ ಕಷ್ಟವನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇವೆ. ಆತ್ಮೀಯರೇ, ಬಹುಶಃ 10 ದಿನ ಹೇಗೆ ಕಳೆದು ಹೋದವೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಸಾರ್ಥಕ್ಯ ಮನೋಭಾವ ನಮ್ಮಲ್ಲಿದೆ. ಇಡೀ ಚರ್ಚಿನ ಸುತ್ತಮುತ್ತಲಿನ ಜನರಿಗೆ ಆಧ್ಯಾತ್ಮಿಕ ಒಂದು ಜ್ಞಾನ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆಮೇಲೆ ದೊಡ್ಡವರ ದೊಡ್ಡ ತಪ್ಪು ಕಾಣಿ ಬರೋದಿಲ್ಲ, ಸಣ್ಣವರ ಸಣ್ಣ ತಪ್ಪು ದೊಡ್ಡದಾಗಿ ಕಾಣಿಬರುತ್ತೆ. ಹಾಗಾಗಿ ಪ್ರಸಾದ ವ್ಯವಸ್ಥೆಯಲ್ಲಿ, ಹಾಗಾಗಿ ಈ ಇತರೆ ವ್ಯವಸ್ಥೆಯಲ್ಲಿ ಏನಾದರೂ ಲೋಪದೋಷಗಳು ತಮ್ಮಲ್ಲಿ ಕಂಡು ಬಂದರೆ ನಮ್ಮೂರ ಪರವಾಗಿ ಅದನ್ನು ಮನ್ನಿಸಬೇಕಂತ ನಾನು ಕೇಳಿಕೊಳ್ಳುತ್ತಾ, ಪೂಜ್ಯರ ಪ್ರವಚನವನ್ನು ತಾವೆಲ್ಲ ಆಗಮಿಸೋದು ಅದೇ ಉದ್ದೇಶಕ್ಕಾಗಿ. ಅದಕ್ಕೆ ಇನ್ನೊಮ್ಮೆ ನಾನು ತಮ್ಮನ್ನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಪೂಜ್ಯರನ್ನ ಹೇಳ್ತಾರೆ, ಗುಜರಾತಿನಲ್ಲಿದ್ದೊಬ್ಬ ಗಾಂಧೀಜಿ, ವಿಜಾಪುರದಲ್ಲಿದ್ದರು ನಮ್ಮ ಬುದ್ಧೀಜಿ, ಅಲ್ಲಿಗೆ ಬಂದರು ಪ್ರಧಾನಿ ಮೋದಿಜಿ ಅಂತ. ಎಲ್ಲರನ್ನ ಕರೆತರುವ ಶಕ್ತಿ ಆ ಅಪ್ಪವರಲ್ಲಿತ್ತು. ಬಹುಶಃ ಒಂದು ಮಾತು ಹೇಳ್ತಾರೆ ಅಲ್ಲಂ ಪ್ರಭುಗಳು, ಏನು ಅಂತ ಕೇಳಿದ್ರೆ, ಪಾತ್ರೆಯಲ್ಲಿ ಬೆಣ್ಣೆ ಇಟ್ಟಾಗ ಪಾತ್ರೆ ಉಳಿತದ, ನಮ್ಮಲ್ಲಿ ಬೆಣ್ಣೆ ಕರಗುತ್ತದೆ. ಆದರೆ ಅಪ್ಪರ ವಿಷಯದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಅಪ್ಪರ ವಿಷಯದಲ್ಲಿ ಏನಾಗಿದೆ, ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು. ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು. ದೇಹ ಅನ್ನುವ ಪಾತ್ರೆ ಕರಗುತ್ತದೆ, ಅದರ ಮಾಡಿದ ಕಾರ್ಯ, ನೀಡಿದ ಬೋಧನೆ ಅದು ಶಾಶ್ವತವಾಗಿ ಉಳಿತದೆ. ಅಪ್ಪವರು ತೀರಿಕೊಂಡಿಲ್ಲ, ಗ್ರಂಥ ಶರೀರಿಯಾಗಿ ನಮ್ಮ ಮಧ್ಯೆ ಓಡಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮಧ್ಯೆ ನಮ್ಮೂರಿನ ಸುಮಾರು 3-4 ಜನಕ್ಕೆ ಕನಸಿನಲ್ಲಿ ಅಪ್ಪಾಜಿಯವರು ಬಂದಿದ್ದಾರೆ. ಅಲ್ಲಿ ಬಂದು ಕೈಕಟ್ಟಿ ಎಲ್ಲ ವ್ಯವಸ್ಥೆ ನೋಡಿ ತಲೆ ಅಲಗಾಡಿಸಿ, ಇಲ್ಲಿ ಬಂದು ಇದನ್ನು ಸಹಿತ ನೋಡಿ ತಲೆ ಅಲಗಾಡಿಸಿದ್ದು ಉಂಟು. ಹೀಗಾಗಿ ಬಹಳ ವಿಶೇಷ ಭಕ್ತಿ ಭಾವಗಳನ್ನು ಅಪ್ಪಾಜಿಯವರ ಬಗ್ಗೆ ನಮ್ಮೂರಿನ ಜನ ಇಟ್ಕೊಂಡಿದ್ದಾರೆ. ಈ ಜನರ ಶಕ್ತಿ, ಈ ಜನರ ಭಕ್ತಿ ನೋಡಿದ್ರೆ ಮುಕ್ತಿ ಖಂಡಿತ ಸಾಧ್ಯ ಅನ್ನಿಸುತ್ತೆ. ಕೊನೆಯದಾಗಿ ಕಾರ್ಯಕ್ರಮ ಮುಗಿತಲ್ಲ ಅನ್ನೋ ಒಂದು ಹಳಳಿ ಒಂದು ಕಡೆ ಇದೆ. ಕಾಣದೇ ಇರೆ ಕಾಣುವ ಆಸೆ, ಕಾಣದೇ ಇರೆ ಕಾಣುವ ಆಸೆ, ಕಂಡರೆ ಅಗಲಿಕೆ ಅಂಜಿಕೆ, ಕಂಡರೆ ಅಗಲಿಕೆ ಅಂಜಿಕೆ, ನಿಮ್ಮನ್ನು ಕಂಡರೂ ಸುಖವಿಲ್ಲ, ಕಾಣದಿದ್ದರೂ ಸುಖವಿಲ್ಲ. ಬರುವ ಮುಂದೆ ಬರ್ತಾರಂತ ಸುಖ ಇತ್ತು, ಹೋಗೋ ಮುಂದೆ ಹೋಗ್ತಾರನ್ನೋ ದುಃಖ ನಮ್ಮನ್ನು ಕಾಡ್ತಾ ಇದೆ. ಬಹುಶಃ ನಮಗೆ ಇದನ್ನು ಅರಗಿಸ್ಕೊಳ್ಳೋಕ್ಕೆ 1 ವಾರ ನಮಗೆ ಬೇಕಾಗುತ್ತೆ. ಹೌದಾ? ಆ 1 ವಾರ ನಾವು ಹೇಗಾದರೂ ಮಾಡಿ ಅರಗಿಸ್ಕೊತ. ಬಹುಶಃ ನಮ್ಮೂರ ಜನ 10 ದಿನಗಳ ಕಾಲ ಯಾರೂ ನಿದ್ರೆ ಮಾಡಿಲ್ಲ. ನಾವೆಲ್ಲ ಯುವ ಪಡೆ ರಾತ್ರಿ 11 ಗಂಟೆಗೆ ಇಲ್ಲಿ ತಳ ಬಿಡ್ತೇವೆ, 5 ಗಂಟೆಗೆ ಬಂದೇವಂದ್ರೆ. ಮುಂಜಾನೆ ಇವತ್ತಂತೂ ಬಹುಶಃ ಯಾರು ಮನೆಗೆ ಹೋಗಿಲ್ಲ. ನಾವು 1 ಗಂಟೆಗೆ ಹುಗ್ಗಿ ಹಾಕಿಟ್ಟಿವಿ, ಸುಮಾರು 1 ಕ್ವಿಂಟಲ್ ಹುಗ್ಗಿ ಮಾಡಿ ಇವತ್ತು. ಹೌದಾ? 10 ದಿನಗಳಿಂದಲೂ ಪ್ರಸಾದ ವ್ಯವಸ್ಥೆ ಹೇಗಾಗಿದೆ ಅಂತ ಕೇಳಿದ್ರೆ ಅದರ ಉದರ ಅದು ಬಲು ಮಧುರ ಅಂತ. ಹೀಗೆ ಪ್ರಾಮಾಣಿಕವಾದ ಸೇವೆಯನ್ನು ನಮ್ಮೂರ ಜನ ಮಾಡಿದ್ದೇವೆ. ಅದರ ಕೀರ್ತಿ, ಅದರ ಹಾರೈಕೆ ನಿಮ್ಮನ್ನು ಬಿಟ್ಟದ್ದು ಅಂತ. ಹೀಗೆ ಸಮಯ ಅಭಾವದ ಮೂಲಕ ಇನ್ನೊಮ್ಮೆ ಎಲ್ಲ ನಮಗೆ ಸಹಕಾರ ನೀಡಿದಂಥ ಯಾರ ಹೆಸರು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಗಣ್ಯಮಾನ್ಯರು ತೆರೆಯ ಮರೆಯಲ್ಲಿ ನಿಂತು ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಆ ಸಹಕಾರಕ್ಕೆ ನಾವೆಂದೂ ಋಣಿ. ಅಪ್ಪವರು ಹ್ಞೂ ಅಂದರೆ ಮುಂದಿನ ವರ್ಷ, ಯಾಕಂದ್ರೆ ನಮಗಿನ್ನೂ ಅಪೂರ್ಣ ಆಗಿದೆ, ಬಹುಶಃ ತಾಟ್ನಾಗ 1 ರೊಟ್ಟಿ ನೀಡಿ ಮ್ಯಾಗ ಬಾನಾಗಿ ನಾವು ಉಂಡಂಗೆ ಆಗಿಲ್ಲ ನಮಗೆ, ಬರೀ 10 ದಿನ. ಅದಕ್ಕೆ ಈ ಸಭೆಯಲ್ಲಿ ನಾನು ಹೇಳ್ತೀನಿ, ಅಪ್ಪವ್ರಿಗೆ ನಾವು ಹಿಂದಿನಿಂದಲೇ ನಾವು ರಿಸರ್ವೇಷನ್ ತೆಗಿತೇವೆ. ಮುಂದಿನ ಫೆಬ್ರವರಿ 15ನೇ ತಾರೀಕಿನಿಂದ 1 ತಿಂಗಳ ಕಾಲ ಅಪ್ಪವರು ಬರಲು ಒಪ್ಪಿದ್ರೆ ನಮ್ಮೂರಿನ ಜನ ನಾವು ಏನೇ ಬಂದರೂ ಹರ್ಲಿಕ್ಕೆ ಸಿದ್ಧಿದ್ದೇವೆ. ಜೀರಂಕಲಿಗೆ ಇನ್ನೊಮ್ಮೆ ಈ ಬೆಳಗ ನೋಡ್ಲಿಕ್ಕೆ ಸಿದ್ಧಿದ್ದೇವೆ. ಅವ್ರು ಹಾರೈಸಬೇಕು, ನಮ್ಮನ್ನು ಹರಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.